ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ, ಪ್ರೀತಿಯ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾವಿದ್ದೀವಿ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು, ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ನಲ್ಲಿ ನಿಮ್ಗೆ ನೆನಪಿರೋ ಹಾಗೆ ನಾನು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಚಾಪ್ಟರ್ನ ಮಾಡ್ತಾ ಇದ್ದೆ. ನಮ್ಮ ಸುತ್ತಲಿನ ದ್ರವ್ಯವು ಈಗ ಎಲ್ಲರಿಗೂ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಈ ಒಂದು ಚಾಪ್ಟರ್ನ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೆ. ಸೊ ಈ ಒಂದು ಚಾಪ್ಟರ್ ನಲ್ಲಿ ನಾನು ನಿಮ್ಗೆ ಫೋರ್ತ್ ಕ್ಲಾಸ್ ನಲ್ಲಿ ಈ ಶಾಯಿಯಿಂದ ಅದರ ಬಣ್ಣವನ್ನ ಹೇಗೆ ಬೇರ್ಪಡಿಸಬಹುದು ಅಂತ ಹೇಳ್ತಾ ಇದ್ದೆ. ಶಾಯಿ ಅಂತ ಹೇಳಿದ್ರೆ ಇಂಕ್ ಇಂದ ಅದರ ಬಣ್ಣವನ್ನ ನಾವು ಯಾವ ರೀತಿಯಲ್ಲಿ ಬೇರ್ಪಡಿಸಬಹುದು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಚಟುವಟಿಕೆ ಏನಿದೆ 2.8 ಚಿತ್ರದಲ್ಲಿ ನೀವು ಕಾಣಬಹುದು, ಪೇಜ್ ನಂಬರ್ 32. ಸೊ ಈ ಒಂದು ಪರ್ಟಿಕ್ಯುಲರ್ ಚಿತ್ರ ಅಥವಾ ಚಟುವಟಿಕೆ ನಿಮ್ಗೆ ನೆನಪಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ಮಿಶ್ರಣದಲ್ಲಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಚಟುವಟಿಕೆಯಲ್ಲಿ ನಾವು ಕ್ರೋಮಾಟೋಗ್ರಫಿ ಬಗ್ಗೆ ಕಲ್ತಿದ್ವಿ. ಏನ್ ಕಲ್ತಿದ್ವಿ? ಕ್ರೋಮಾಟೋಗ್ರಫಿ ಬಗ್ಗೆ ಕಲ್ತಿದ್ವಿ. ಕ್ರೋಮಾಟೋಗ್ರಫಿ. ಈಗ ಕ್ರೋಮಾಟೋಗ್ರಫಿ ಅಂತ ಹೇಳಿದ್ರೆ ಏನು? ಅದು ಕನ್ನಡ ಬಂದ್ಬಿಟ್ಟು, ಕನ್ನಡದಲ್ಲಿ ತರ್ಜುಮೆ ಬಂದು ವರ್ಣರೇಖಣ ಅಂತ ಕರ್ಸ್ಕೊಳ್ಳುತ್ತೆ. ಏನಂತ ಕರ್ಸ್ಕೊಳ್ಳುತ್ತೆ? ವರ್ಣರೇಖಣ ಅಂತ ಕರ್ಸ್ಕೊಳ್ಳುತ್ತೆ. ಏನಿದು ವರ್ಣರೇಖಣ? ಕ್ರೋಮಾಟೋಗ್ರಫಿ ಅಂತ ಹೇಳಿದ್ರೆ ಏನು? ಮಿಶ್ರಣದಲ್ಲಿರುವಂತಹ ಯಾವುದೇ ಒಂದು ಮಿಶ್ರಣ ಅಥವಾ ಮಿಕ್ಸ್ಚರ್ನ ತೆಗೆದುಕೊಂಡ್ರು ಅದರಲ್ಲಿರುವಂತಹ ಘಟಕಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ವರ್ಣರೇಖನ ಅಥವಾ ಕ್ರೋಮಾಟೋಗ್ರಫಿ ಅಂತ ಕರೀತಾರೆ. ಗ್ರೀಕ್ ಭಾಷೆಯಲ್ಲಿ ಕ್ರೋಮಾ ಅಂತ ಹೇಳಿದ್ರೆ ಬಣ್ಣ. ಈ ಕ್ರೋಮಾ ಅಂತ ಹೇಳಿದ್ರೆ ಬಣ್ಣ. ಯಾವ ಭಾಷೆಯಲ್ಲಿ? ಗ್ರೀಕ್ ಭಾಷೆಯಲ್ಲಿ. ಈ ತಂತ್ರವನ್ನ ಮೊದಲು ಬಣ್ಣಗಳನ್ನ ಬೇರ್ಪಡಿಸಲು ಬಳಸ್ತಾ ಇದ್ದು, ಆದ್ರಿಂದ ಈ ಹೆಸರನ್ನ ಕೊಟ್ರು. ಒಂದೇ ದ್ರಾವಕದಲ್ಲಿ ವಿಲೀನಗೊಂಡ ದ್ರಾವ್ಯಗಳನ್ನ ಬೇರ್ಪಡಿಸಲು ಬಳಸುವ ತಂತ್ರವನ್ನ ವರ್ಣರೇಖಣ ಅಂತ ಕರೀತಾರೆ. ತಂತ್ರಜ್ಞಾನ ಮುಂದುವರಿತಾ ಬಂದ ಹಾಗೆಲ್ಲ ಈ ವರ್ಣರೇಖನ ತಂತ್ರಗಳು ಕೂಡ ಅಭಿವೃದ್ಧಿ ಪಡೆದು, ಸೊ ಮುಂದಿನ ತರಗತಿಲಿ ವರ್ಣರೇಖನವನ್ನ ನಾವು ಕಲಿತೀವಿ. ಆದ್ರೆ ಸದ್ಯಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿಮ್ಯುಲೇಷನ್ ಇದು ನಿಮ್ಮ ಚಾಪ್ಟರ್ಗೆ, ಈ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಚಾಪ್ಟರ್ಗೆ ನೇರವಾಗಿ ಸಂಬಂಧ ಪಡೆದೇ ಹೋದ್ರು ಕೂಡ ನಿಮ್ಮಲ್ಲಿರುವಂತಹ ಕೌತುಕತೆಯನ್ನ, ಆಸಕ್ತಿಯನ್ನ ಹೆಚ್ಚಿಸುವಂತಹ, ಅದಕ್ಕೆ ಸಮಾಧಾನಕಾರವಾದಂತಹ ಉತ್ತರವನ್ನ ತಂದುಕೊಡುವಂತಹ ಈ ಕ್ರೋಮಾಟೋಗ್ರಫಿ ಅಥವಾ ವರ್ಣರೇಖನದ ಕುರಿತು ಒಂದು ಇಂಟ್ರಡಕ್ಷನ್ ಅಂತಾನೆ ಹೇಳಬಹುದು. ಈಗ ನಾನು ತೋರಿಸುವಂತಹ ಸಿಮ್ಯುಲೇಷನ್ ಇದು ಬಣ್ಣಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಪರ್ಟಿಕ್ಯುಲರ್ ಚಟುವಟಿಕೆ ಏನು, ಶಾಯಿಯಿಂದ ಅದರ ಬಣ್ಣವನ್ನ ಬೇರ್ಪಡಿಸುವಂತಹ ಚಟುವಟಿಕೆಯಿಂದ ನಾವು ಏನನ್ನ ಕಲ್ತ್ಕೊಂಡ್ವಿ ಮಕ್ಳೇ? ಒಂದು, ರಂಗುಗಳಲ್ಲಿನ ಬಣ್ಣಗಳನ್ನ ಬೇರ್ಪಡಿಸಲು, ನೈಸರ್ಗಿಕ ಬಣ್ಣಗಳಿರುವಂತಹ ವರ್ಣಕಗಳನ್ನ ಬೇರ್ಪಡಿಸಲು, ರಕ್ತದಲ್ಲಿರುವಂತಹ ರಾಸಾಯನಿಕ ಔಷಧಿಗಳನ್ನ ಬೇರ್ಪಡಿಸಲು ಇಂತಹ ಚಟುವಟಿಕೆಯನ್ನ ಮಾಡ್ತೀವಿ. ತಿಳಿತಾ? ಈಗ ನೆಕ್ಸ್ಟ್, ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ನೀವು ಹೇಗೆ ಬೇರ್ಪಡಿಸಬಹುದು? ಈಗ ನಾ ಆಗ್ಲೇ ಹೇಳಿದೆ, ರಕ್ತದಲ್ಲಿ ರಾಸಾಯನಿಕ ಔಷಧಿಗಳು, ಈಗ ಎರಡೂ ಕೂಡ ದ್ರವಗಳೇ ಅಲ್ವಾ? ಅದನ್ನ ಹೇಗ್ ಬೇರ್ಪಡಿಸಬಹುದು ಅದನ್ನ ತಿಳ್ಕೊಂತ ಸಾಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸುಂದರವಾಗಿರುವಂತಹ ಸಿಮ್ಯುಲೇಷನ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನಾನ್ ತೋರಿಸ್ತಾ ಇರುವಂತಹ ಸಿಮ್ಯುಲೇಷನ್ ನಿಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರವನ್ನ ನೀವು ನೋಡ್ತಾ ಹೋಗಬಹುದು. ಈ ಈ ತರ ಗುಳ್ಳೆಗಳ ತರ ಏನ್ ಕಾಣ್ತಾ ಇದೆ, ಅವನ ಮೆದುಳಲ್ಲಿ ನಡೀತಾ ಇರುವಂತಹ ಹಲವಾರು ಯೋಚನೆಗಳು ಅದಾಗಿರುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ,
ಬಲ್ಬ್ ಅನ್ನ ಆನ್ ಮಾಡಿದಾಗ ಇಲ್ಲಿ ಯಾವ ಕಲರ್ ಬರ್ತಾ ಇದೆ? ಅರಿಶಿನ ಕಲರ್. ಅರಿಶಿನ ಕಲರ್ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ಕೆಂಪು ಅಲ್ಲ ಸಾರಿ, ಕೇಸರಿ. ಕೇಸರಿ ಬಣ್ಣ ಬಂದ ತಕ್ಷಣ ಅವನ ಮೆದುಳು ಇದು ಕೇಸರಿ ಅಂತ ಹೇಳ್ತಾ ಇದೆ. ಕಡು ಕೆಂಪು ಬಣ್ಣ ಬಂದ ತಕ್ಷಣ ಅವನ ಮೆದುಳು ಇದು ಕೆಂಪು ಬಣ್ಣ ಅಂತಿದೆ. ನೀಲಿ ಬಂದ ತಕ್ಷಣ ಅವನ ಮೆದುಳು ಇದು ನೀಲಿ ಬಣ್ಣ ಅಂತ ಹೇಳ್ತಾ ಇದೆ. ಹ ಬಿಳಿ ಬಂದ ತಕ್ಷಣ ಅವನ ಮೆದುಳು ಇದು ಬಿಳಿಯ ಬಣ್ಣ ಅಂತ ಹೇಳ್ತಾ ಇದೆ. ಇದನ್ನೇ ನಾನು ಫೋಟೋನ್ ಮೂಲಕ ನಿಮ್ಗೆ ತೋರಿಸೋದಾದ್ರೆ ಹೀಗೆ ಹರಿವು ಆಗ್ತಾ ಇದೆ. ಅವನ ಮೆದುಳು ಆ ಒಂದು ಬಣ್ಣವನ್ನ ಗ್ರಹಿಸುವಂತಹ ಶಕ್ತಿಯನ್ನ ಪಡ್ಕೊಂತಾ ಬರ್ತಾ ಇದೆ. ಅರ್ಶಿನ ಬಣ್ಣ ಹಾಕ್ದಾಗ ಅರ್ಶಿನ ಅಂತ ಅವನ ಮೆದುಳು ಹೇಳುತ್ತೆ. ಕೆಂಪು ಬಣ್ಣ ಹಾಕ್ದಾಗ ಕೆಂಪು ಅಂತ ಅವನ ಮೆದುಳು ಹೇಳುತ್ತೆ. ಅದೇ ಅವನ ಒಂದು ಸ್ಕೆಲಿಟನ್ ರೂಪದಲ್ಲಿ ನಾವು ನೋಡಿದಾಗ ಈ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ನಮ್ಗೆ ಕಾಣ್ತಾ ಬರಬಹುದು ಅಲ್ವಾ? ಹಲವಾರು ಬಣ್ಣಗಳನ್ನ ಹಾಕ್ತಾ ಬಂದಾಗ ಕಡುಗೆಂಪು ಆಗಿರಬಹುದು, ಹಸಿರು ಆಗಿರಬಹುದು. ಸೊ ಈ ರೀತಿ ಬಣ್ಣಗಳನ್ನ ಹಾಕ್ತಾ ಬಂದಾಗ ಅವನ ಮೆದುಳು ಆ ಬಣ್ಣಗಳನ್ನ ಗಮನಿಸ್ಲಿಕ್ಕೆ ಶುರು ಮಾಡ್ತಾ ಬರುತ್ತೆ. ಅರ್ಥ ಆಯ್ತಾ ಮಕ್ಳೇ? ಈಗ ಇಲ್ಲೊಂದು ಭೂತ ಕನ್ನಡಿ ತರ ಇಟ್ಟಿದ್ದೀವಿ. ಇದು ಹೇಗೆ ಹರಿದು ಹೋಗುತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಕಲರ್ಗಳನ್ನ ಫಿಲ್ಟರ್ ಮಾಡಿ ನೋಡಬಹುದು. ಸೊ ಇಲ್ಲೂ ಕೂಡ ಅವನ ಬಣ್ಣಗಳನ್ನ ಅವನ ಮನಸ್ಸು ಗಮನಿಸ್ತಾ ಇದೆ. ಕಾಣ್ತಾ ಇದೆಯಾ ಮಕ್ಳೇ? ಹೇಗಿದ್ರೆ ಒಳ ಹರಿವು ಆಗ್ತಾ ಇದೆ ಅಂತ ಅನ್ಬಿಟ್ಟು ಇಲ್ಲಿ ಫಿಲ್ಟರ್ ಇಟ್ಟಾಗ ಈ ಫಿಲ್ಟರ್ ನ ದಾಟ್ಕೊಂಡು ಅವು ಹೋಗಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ವ್ಯತ್ಯಾಸ ಏನ್ ಕಾಣ್ತಾ ಇದ್ದೀರಾ? ಈ ಫಿಲ್ಟರ್ ಅಲ್ಲಿ ನೀಲಿಯ ಫಿಲ್ಟರ್ ಇಟ್ಟಾಗ ನಾನು ನೀಲಿ ಬಣ್ಣ ಹಾಕ್ದಾಗ ನೀಲಿ ಹೋಗ್ತಾ ಇದೆ. ಅದೇ ನೀಲಿಯ ಫಿಲ್ಟರ್ ಇಟ್ಟು ಕೆಂಪು ಬಣ್ಣ ಹಾಕ್ದಾಗ ಅದು ಹೋಗ್ತಾ ಇಲ್ಲ, ನೀಲಿಯನ್ನ ದಾಟ್ಕೊಂಡು ಹೋಗ್ತಾ ಇಲ್ಲ. ಅದನ್ನೇ ನಾನು ಇಲ್ಲಿ ಕೆಂಪು ಮಾಡಿದಾಗ ಮತ್ತೆ ಇದು ಹೋಗ್ತಾ ಇದೆ. ಆಯ್ತಾ? ಇದ್ರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣಬಹುದು ಅಂತ ಅನ್ಕೊಂತೀನಿ ನಾನು ವ್ಯತ್ಯಾಸಗಳು. ಸೊ ಇಲ್ಲಿ ಫಿಲ್ಟರ್ ಅಲ್ಲಿ ನಾನು ಕೆಂಪಿಟ್ಟಾಗ ಅದು ಕೆಂಪೇ ಅವನಿಗೆ ಕಾಣ್ತಾ ಇದೆ. ತಿಳಿತಾ? ಸೊ ನಾನಿಲ್ಲಿ ಹಸಿರಿಟ್ಟಾಗ ಹಸಿರನ್ನ ತಡೆಗಟ್ಟುತ್ತಾ ಬರ್ತಾ ಇದೆ. ಬಿಳಿ ಇಟ್ಟಾಗ ಬಿಳಿ ಇಟ್ರು ಸಹ ಅದು ಕೆಂಪು ಅಂತಾನೆ ಕಾಣ್ತಾ ಇದೆ. ಸೊ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನಮ್ಮ ಕಲರ್ ವಿಷನ್ ಹೇಗೆ ಈ ವರ್ಣಗಳನ್ನ ನಮ್ಮ ಕಣ್ಣುಗಳು ಗ್ರಹಿಸ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು. ಈಗ ನಾವು ಈ ಹಿಂದೆ ನಿಮ್ಮ ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ಒಂದು ಪ್ರೈಮರಿ ಕ್ಲಾಸ್ ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯವನ್ನ ನಾವು ಕಲ್ತಿರ್ತೀವಿ. ಸೊ ಏನು ಆ ವಿಷಯ ಅಂತ ಹೇಳಿದ್ರೆ ಈ ಪ್ರೈಮರಿ ಕಲರ್ಸ್ ಗಳು ಯಾವ್ಯಾವ್ದು, ಸೆಕೆಂಡರಿ ಕಲರ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ಕಲ್ತಿರ್ತೀವಿ. ಸೊ ಇನ್ನು ಕ್ಲಿಯರ್ ಆಗಿ ನಿಮ್ಗೆ ಅದನ್ನ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಪ್ರಾಥಮಿಕ ಬಣ್ಣಗಳು. ಕೇಳಿದ್ರೆ ಯಾವ್ದಾದ್ರು ಈ ಕಾನ್ಸೆಪ್ಟ್ ನ? ಪ್ರಾಥಮಿಕ ಬಣ್ಣಗಳು ಯಾವ್ಯಾವ್ದು ಹಾಗೂ ದ್ವಿತೀಯ ಬಣ್ಣಗಳು ಯಾವ್ಯಾವ್ದು ಅಂತ ಕೇಳಿದಿರಾ? ನೀವು ಬಹಳ ಚಿಕ್ಕವರಿದ್ದಾಗ ಬಹುಶಃ ಪ್ರಾಥಮಿಕ ಕ್ಲಾಸ್ ನಲ್ಲಿ ಇದ್ದಾಗ ಪ್ರಾಥಮಿಕ ಇದು ಪ್ರಾಥಮಿಕ ಆಗಿದೆ. ಪ್ರಾಥಮಿಕ ಬಣ್ಣಗಳು ಯಾವ್ದ್ಯಾವ್ದು ಇದು ನೀವು ಪ್ರೈಮರಿ ಒಂದು 4-5ನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲೇ ಇದ್ರ ಬಗ್ಗೆ ನೀವು ಕಲ್ತಿರ್ತೀರಾ. ಪ್ರಾಥಮಿಕ ಬಣ್ಣಗಳು ಯಾವ್ಯಾವ್ದು ಇರುತ್ತೆ ಅಂತ ಅನ್ಬಿಟ್ಟು. ಸೊ ಅದ್ರ ಬಗ್ಗೆ ಕೂಡ ಒಂದು ಸಿಮ್ಯುಲೇಷನ್ ಅನ್ನ ನಿಮ್ಗೆ ತೋರ್ಸುದಾದ್ರೆ ನೋಡಿ, ಈ ವ್ಯಕ್ತಿ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ನಾನು ಕೆಂಪು ಲೈಟ್ ಅನ್ನ ಅವನಿಗೆ ಹಾಕ್ತೀನಿ. ಆಯ್ತಾ? ಕೆಂಪು ತೋರ್ಸುತ್ತೆ. ಹಾಗೆ ಹಸಿರು ಬಣ್ಣವನ್ನ ಹಾಕ್ತೀನಿ. ಆಬ್ವಿಯಸ್ಲಿ ಹಸಿರನ್ನ ತೋರಿಸುತ್ತೆ ಅಲ್ವಾ? ಅದೇ ತರ ನಾನು ನೀಲಿ ಬಣ್ಣವನ್ನ ಹಾಕ್ತೀನಿ. ಯಾವ್ ತೋರ್ಸುತ್ತೆ? ನೀಲಿ ಬಣ್ಣ ತೋರಿಸುತ್ತೆ. ಈಗ ನಾನು ನೀಲಿ ಬಣ್ಣವನ್ನು ಹಾಕಿ ಹಸಿರು ಬಣ್ಣವನ್ನು ಹಾಕಿದಾಗ ಅವ್ನ್ಗೆ ಯಾವ ಬಣ್ಣ ಬರ್ತಾ ಇದೆ? ಸಯನ್ ಅಥವಾ ಆಕಾಶ ನೀಲಿ ಅಥವಾ ರಾಮ ಗ್ರೀನ್ ಅಂತ ಏನ್ ಕರಿತೀವಿ ಈ ಬಣ್ಣ ಬರ್ತಾ ಇದೆ. ಸೊ ನಾನು ಈ ಹಸಿರು ಬಣ್ಣವನ್ನ ಸ್ವಲ್ಪ ಕಮ್ಮಿ ಮಾಡಿ ನೋಡಿದಾಗ ಸ್ವಲ್ಪ ಬಣ್ಣದ ರಂಗು ಅನ್ನೋದು ಬದಲಾಗುತ್ತೆ. ಈಗ ನಾನು ನೀಲಿ ಬಣ್ಣನ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಅದ್ರ ಬದಲಿಗೆ ಹಸಿರು ಬಣ್ಣವನ್ನ ಜಾಸ್ತಿ ಮಾಡ್ತೀನಿ. ಗಿಣಿ ಹಸಿರು ಬಣ್ಣ ಬಂದಿದೆ. ಸೊ ನಾನೀಗ ಇದಕ್ಕೆ ಕೆಂಪನ್ನ ಸೇರಿಸ್ತಾ ಹೋಗ್ತೀನಿ ಸ್ವಲ್ಪ. ಅರಿಶಿನ ಬಣ್ಣ ಬರುತ್ತೆ. ಸೊ ಈಗ ನೀಲಿ ಬಣ್ಣನು ಹೆಚ್ಚು ಮಾಡ್ತಾ ಹೋಗ್ತೀನಿ ನಾನು. ಮತ್ತೆ ಹಸಿರು ಬಣ್ಣನ ಕಮ್ಮಿ ಮಾಡ್ತೀನಿ, ಕೆಂಪು ಬಣ್ಣ ಜಾಸ್ತಿ ಮಾಡ್ತೀನಿ. ಯಾವ ಬಣ್ಣ ಇದು?
ನೇರಳೆ ಬಣ್ಣ ಬರ್ತಾ ಇದೆ. ಸೊ ನೋಡಿ ನಾನು ಯಾವ ರೀತಿ ಬಣ್ಣಗಳಲ್ಲಿ ಆಟಗಳನ್ನ ಆಡ್ತಾ ಹೋಗಬಹುದು ಅಂತ. ಕೆಂಪು ಬಣ್ಣನ ಜಾಸ್ತಿ ಮಾಡ್ತೀನಿ, ಹಸಿರು ಬಣ್ಣನ ಜಾಸ್ತಿ ಮಾಡ್ತೀನಿ, ಸಂಪೂರ್ಣವಾಗಿ ನೀಲಿ ಬಣ್ಣನ ಕಮ್ಮಿ ಮಾಡ್ತೀನಿ. ಅರ್ಶಿನ ಬಣ್ಣ ಬರ್ತಾ ಇದೆ. ಸೊ ಈಗ ನೀಲಿ ಬಣ್ಣನ ಸ್ವಲ್ಪ ಜಾಸ್ತಿ ಮಾಡಿ ಹಸಿರನ್ನ ಕಮ್ಮಿ ಮಾಡ್ತೀನಿ. ಗುಲಾಬಿ ಬಣ್ಣ ಬರ್ತಾ ಇದೆ. ಈಗ ನಾನು ಕೆಂಪನ್ನ ಕಮ್ಮಿ ಮಾಡ್ತೀನಿ, ನೀಲಿನ ಸಂಪೂರ್ಣವಾಗಿ ಜಾಸ್ತಿ ಮಾಡ್ತೀನಿ, ಸ್ವಲ್ಪ ಕೆಂಪಿನ ರಂಗನ್ನ ಅದಕ್ಕೆ ಕೊಡ್ತೀನಿ. ನೇರಳೆ ಬಣ್ಣ ಬಂತು, ಹಸಿರನ್ನ ಅದಕ್ಕೆ ಹಾಕ್ತೀನಿ, ಇದು ಬೇರೆ ಯಾವ್ದೋ ಬಣ್ಣ ಬಂತು. ಹೀಗೆ ನಾನು ಬಣ್ಣಗಳಲ್ಲಿ ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ನೀವ್ ಇದರಿಂದ ಏನ್ ತಿಳ್ಕೊಬಹುದು? ಕೆಂಪು, ಹಸಿರು, ನೀಲಿ, ಇವು ಮೂರು ಪ್ರಾಥಮಿಕ ಬಣ್ಣಗಳಾಗಿರುತ್ತೆ. ಕೆಂಪು, ಹಸಿರು, ನೀಲಿ ಇವು ಪ್ರಾಥಮಿಕ ಬಣ್ಣಗಳಾಗಿರುತ್ತೆ. ಅದೇ ತರದಲ್ಲಿ ಇವುಗಳ ಕಾಂಬಿನೇಷನ್ ಇಂದ ಈಗ ನೋಡಿ, ಹಸಿರು ಮತ್ತು ಕೆಂಪಿನ ಕಾಂಬಿನೇಷನ್ ಅಲ್ಲಿ ನನಗೆ ಗಿಣಿ ಹಸಿರು ಬಣ್ಣ ಬಂತು. ನೀಲಿ ಮತ್ತೆ ಕೆಂಪಿನ ಕಾಂಬಿನೇಷನ್ ಅಲ್ಲಿ ನೇರಳೆ ಬಣ್ಣ ಬಂತು. ಈ ನೀಲಿಯನ್ನ ಕಮ್ಮಿ ಮಾಡಿ ನಾನು ಸ್ವಲ್ಪ ಅದಕ್ಕೆ ಹಸಿರನ್ನ ಸೇರಿಸಿ ಕೆಂಪನ್ನು ಸ್ವಲ್ಪ ಕಮ್ಮಿ ಮಾಡಿದಾಗ ನನ್ಗೆ ಇನ್ನೊಂದು ಯಾವ್ದೋ ಬಣ್ಣ ಬಂತು. ಕೆಂಪನ್ನ ಜಾಸ್ತಿ ಮಾಡಿ ಹಸಿರನ್ನ ಕಮ್ಮಿ ಮಾಡಿದಾಗ ಈ ಬಣ್ಣ ಬರುತ್ತೆ. ಕೆಂಪನ್ ಸ್ವಲ್ಪ ಕಮ್ಮಿ ಮಾಡಿ ಹಸಿರನ್ನ ಜಾಸ್ತಿ ಮಾಡಿದಾಗ ಈ ಬಣ್ಣ ಬರ್ತಾ ಇದೆ. ಸೊ ಇದಕ್ ಸ್ವಲ್ಪ ನೀಲಿಯನ್ನ ಸೇರಿಸಿದಾಗ ಇನ್ನೊಂದು ಯಾವ್ದೋ ಬಣ್ಣ ಬರುತ್ತೆ ನನ್ಗೆ, ಅಲ್ವಾ? ಸೊ ಹಳದಿ ಬಣ್ಣ ಆಗಿರಬಹುದು, ಅಥವಾ ಗಿಣಿ ಹಸಿರು ಬಣ್ಣ ಆಗಿರಬಹುದು, ಅಥವಾ ನೇರಳೆ ಬಣ್ಣ ಆಗಿರಬಹುದು, ಗುಲಾಬಿ ಬಣ್ಣ ಆಗಿರಬಹುದು. ಇವೆಲ್ಲ ದ್ವಿತೀಯ ಬಣ್ಣಗಳು, ಪ್ರಾಥಮಿಕ ಬಣ್ಣಗಳಿಂದ ಸೇರಿ ಬರುವಂತಹ ಬಣ್ಣಗಳಾಗ್ತಾ ಬರುತ್ತೆ. ಈಗ ಹಂಗಾದ್ರೆ ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಯಾವುದು? ಮತ್ತೆ ವಾಪಸ್ ಬರೋಣ. ನಾ ಆಗ್ಲೇ ಏನ್ ಹೇಳ್ತಾ ಇದ್ದೆ, ಪ್ರಾಥಮಿಕ ಬಣ್ಣಗಳು ಯಾವ್ದ್ಯಾವ್ದು ಅಂತ ಹೇಳ್ತಾ ಇದ್ದೆ. ಕೆಂಪು, ಹಸಿರು, ನೀಲಿ ಇವು ಪ್ರಾಥಮಿಕ ಅಥವಾ ಪ್ರೈಮರಿ ಕಲರ್ಸ್ ಆಗ್ತಾ ಬರುತ್ತೆ, ಅಲ್ವಾ? ಅದೇ ತರ ಈ ಕೆಂಪು ಹಸಿರು ಕಾಂಬಿನೇಷನ್ ಅಲ್ಲಿ ಬರುವಂತಹ ಹಳದಿ ಬಣ್ಣ ಆಗಿರಬಹುದು, ಈ ಕೆಂಪು ನೀಲಿ ಕಾಂಬಿನೇಷನ್ ಅಲ್ಲಿ ಬರುವಂತಹ ನೇರಳೆ ಬಣ್ಣ ಆಗಿರಬಹುದು, ಅಥವಾ ಗುಲಾಬಿ ಬಣ್ಣ ಆಗಿರಬಹುದು, ಅಥವಾ ಇನ್ ಯಾವುದೇ ಬಣ್ಣ, ನೀವು ರಾಮ ಗ್ರೀನ್ ಅಂತ ಕರಿತೀರಾ, ಮೆಂತೆ ಕಲರ್ ಬಣ್ಣ ಅಂತ ಕರಿತೀರಾ, ಹರಳೆಣ್ಣೆ ಕಲರ್ ಬಣ್ಣಗಳು ಅಂತ ಕರಿತೀರಾ. ಸೊ ಯಾವುದೇ ಬಣ್ಣಗಳಾಗಿದ್ರು ಕೂಡ ಅವು ದ್ವಿತೀಯ ಬಣ್ಣಗಳು, ಪ್ರಾಥಮಿಕ ಬಣ್ಣಗಳಿಂದ ಬಂದಿರುವಂತಹ ಬಣ್ಣಗಳು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಬಣ್ಣಗಳು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇ ಕಾಮನಬಿಲ್ಲು, ಹೌದೋ ಇಲ್ವೋ? ಕಾಮನಬಿಲ್ಲು ನಮ್ ಕಣ್ಮುಂದೆ ಬರುತ್ತೆ. ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿದೆ ಮಕ್ಳೇ, ಯಾರಾದ್ರೂ ಹೇಳ್ತೀರಾ? 7 ಬಣ್ಣಗಳಿದೆ. ಈ 7 ಬಣ್ಣಗಳು ಸೇರಿ ಕಾಮನಬಿಲ್ಲಾಗತ್ತೆ. ಈ 7 ಬಣ್ಣಗಳನ್ನ ನೀವು ಸೇರಿಸಿ ನಿಮ್ಮ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಒಂದು ಚಕ್ರ ಇರುತ್ತೆ. ಹೀಗೆ ಕಾಮನಬಿಲ್ಲಿನ 7 ಬಣ್ಣಗಳು ಈ ಚಕ್ರದಲ್ಲಿ ಇರುತ್ತೆ. 1, 2, 3, 4, 5, 6. ಓಕೆ, ಇಲ್ಲೊಂದು 7 ಬಣ್ಣಗಳು ಸೇರಿ ಒಂದ್ ಚಕ್ರ ಇರುತ್ತೆ. ಈ ಚಕ್ರವನ್ನ ಜೋರಾಗಿ ನೀವು ತಿರುಗಿಸಿ. ಜೋರಾಗಿ ತಿರುಗಿಸಿದಾಗ ಅಲ್ಲಿ ಯಾವ ಬಣ್ಣ ನಿಮಗೆ ಕಾಣಿಸ್ಕೊಳುತ್ತೆ? ನಿಮ್ಗೆ ಬಹುಶಃ ನೆನ್ಪಿರ್ಬಹುದು, ಬಹಳ ಪ್ರಾಥಮಿಕ ಶಾಲೆಯಲ್ಲಿ ನೀವು ಕಲ್ತಿರ್ಬಹುದು. 7 ಬಣ್ಣವನ್ನ ಕಲಿತಾಗ ಯಾವ ಬಣ್ಣ ಕಾಣಿಸುತ್ತೆ? ಬಿಳಿಯ ಬಣ್ಣ, ಹೌದೋ ಇಲ್ವೋ? ಈಗ ಆ ಬಿಳಿಯ ಬಣ್ಣ ಹೇಗಾಗುತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ನೋಡೋಣ. ನಾನಿಲ್ಲಿ ನೀಲಿನೂ ಜಾಸ್ತಿ ಮಾಡ್ತೀನಿ, ಹಸಿರಿನೂ ಜಾಸ್ತಿ ಮಾಡ್ತೀನಿ, ಕೆಂಪನ್ನು ಜಾಸ್ತಿ ಮಾಡ್ತೀನಿ. ಈ ಮೂರೂ ಬಣ್ಣಗಳು ಸೇರಿದಾಗ ಯಾವ ಬಣ್ಣ ಬಂತು? ಬಿಳಿಯ ಬಣ್ಣ. ಎಲ್ಲಾ ಪ್ರಾಥಮಿಕ ಬಣ್ಣಗಳು ಸೇರಿದಾಗ ಯಾವ ಬಣ್ಣ ಬರುತ್ತೆ? ಬಿಳಿಯ ಬಣ್ಣ. ಆದ್ರಿಂದ ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಯಾವುದು? ಬಿಳಿಯ ಬಣ್ಣ. ಅರ್ಥ ಆಯ್ತಾ? ಬಿಳಿ ಬಣ್ಣ ತಾಯಿ ಬಣ್ಣ. ಬಿಳಿಯ ಬಣ್ಣದಿಂದ ಹೊರ ಬರುವಂತಹದ್ದೇ ಈ ಕೆಂಪು, ಹಸಿರು, ನೀಲಿ ಪ್ರಾಥಮಿಕ ಬಣ್ಣಗಳು. ಇವುಗಳ ಕೂಡಿಕೆಯಿಂದ ಅಥವಾ ಇವುಗಳ ಹೆಚ್ಚು ಕಮ್ಮಿ ಮಾಡೋದ್ರಿಂದ ನಮ್ಗೆ ಸಿಗೋದೇ ದ್ವಿತೀಯ ಬಣ್ಣಗಳು. ಈ ರೀತಿ ಬಣ್ಣಗಳು ಕಾರ್ಯನಿರ್ವಹಿಸುತ್ತೆ. ನಮ್ಗೆ ಬಣ್ಣಗಳ ಈ ರೀತಿ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಇಲ್ಲಿ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಯ್ತಾ? ಸೊ ಈ ಕ್ರೋಮೋಟೋಗ್ರಫಿ ಅಥವಾ ವರ್ಣರೇಖನ ಅನ್ನೋದು ಕೂಡ ಈ ರೀತಿ ಬಣ್ಣಗಳನ್ನ ಬೇರ್ಪಡಿಸುವಂತಹ ಕ್ರಮಗಳನ್ನ ತಿಳಿಸ್ಕೊಡೋದೇ ಆಗಿದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ, ಸಂಕ್ಷಿಪ್ತವಾಗಿ, ವೈಜ್ಞಾನಿಕವಾಗಿ ಇದ್ರ ಪ್ರೊಸೀಜರ್ಗಳು ಏನೇನಿರುತ್ತೆ, ಅದೇ ರೀತಿ ನಾವು ಅದನ್ನ ಹೇಗೆ ಹೇಗೆ ಉಪಯೋಗಿಸ್ಕೊಂತ ಬರ್ತಾ ಹೋಗ್ತೀವಿ, ಅದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಕಲಿತಾ ಹೋಗೋಣ. ಅರ್ಥ ಆಯ್ತಾ? ಅಥವಾ ಮುಂದಿನ ತರಗತಿಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ಈ ಒಂದು ಸಿಮ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ ಓಕೆ, ನಾನಿಲ್ಲಿ ಇದನ್ನ
ಶೇರ್ ಮಾಡೋದನ್ನ ನಿಲ್ಲಿಸ್ತೀನಿ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ಗಳಿದ್ರೆ ನೀವು ಕೂಡ ಕೇಳಿ ತಿಳ್ಕೊಳ್ಬಹುದು. ಸೊ ಈಗ ನಾವು ಮತ್ತೆ ನಮ್ಮ ಚಾಪ್ಟರ್ಗೆ ವಾಪಸ್ ಆಗೋಣ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಸೊ ಇದರಲ್ಲಿ ಶಾಯಿಯ ಬಣ್ಣಗಳ ಬಗ್ಗೆ ಬಂದಿರೋದ್ರಿಂದ, ಕ್ರೋಮೋಟೋಗ್ರಫಿ ಬಂದಿರೋದ್ರಿಂದ, ಕ್ರೋಮಾ ಅನ್ನೋದು ಬಂದಿರೋದ್ರಿಂದ ಈ ಬಣ್ಣಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಈಗ ಮುಂದೆ ಎರಡು ಬೇರೆಯಾಗುವಂತಹ ದ್ರವಗಳ ಮಿಶ್ರಣವನ್ನ ನಾವು ಹೇಗೆ ಬೇರ್ಪಡಿಸಬಹುದು, ಇದನ್ನ ಚಟುವಟಿಕೆ 2.8ರಲ್ಲಿ ನಾವು ನೋಡಿ ತಿಳ್ಕೊಂತಾ ಹೋಗೋಣ. ಇಲ್ಲಿ ಅಸಿಟೋನ್ ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸಲು ಪ್ರಯತ್ನಿಸೋಣ. ಮಿಶ್ರಣವನ್ನ ಆಸವಾನ ಫ್ಲಾಸ್ಕ್ ನಲ್ಲಿ ತೆಗೆದುಕೊಳ್ಳಿ. ಆಸವಾನ ಫ್ಲಾಸ್ಕ್ ಅಂತ ಹೇಳಿದ್ರೆ ಈ ತರ ಇರುತ್ತೆ ಆಸವಾನ ಫ್ಲಾಸ್ಕ್. ಈಗ ನಿಮ್ಗೆ ಒಂದು ಬೀಕರ್ ಅಂತ ಹೇಳಿದ್ರೆ ಬೇರೆ ಇರುತ್ತೆ. ಈ ತರ ಗುಂಡುಗೆ ಇರುವಂತಹ ಫ್ಲಾಸ್ಕ್ ನಾವು ಆಸವಾನ ಫ್ಲಾಸ್ಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸವಾನ ಫ್ಲಾಸ್ಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಸೊ ಆತರ ಒಂದು ಫ್ಲಾಸ್ಕ್ ಅನ್ನ ತೆಗೆದುಕೊಳ್ಳಿ. ಉಪಕರಣಗಳನ್ನ ಚಿತ್ರ 2.9ರಲ್ಲಿ ತೋರಿಸಿರುವಂತ ಜೋಡಿಸ್ಕೊಬೇಕು. ಮತ್ತೆ ಉಷ್ಣತಾ ಮಾಪಕವನ್ನ ಜೋಡಿಸಿ. ಉಷ್ಣತಾ ಮಾಪಕ ಅಂತ ಹೇಳಿದ್ರೆ ಥರ್ಮೋಮೀಟರ್. ಅರ್ಥ ಆಯ್ತಾ? ಅದನ್ನ ಕೂಡ ಜೋಡಿಸ್ಬೇಕು. ಉಷ್ಣತಾ ಮಾಪಕವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಮಿಶ್ರಣವನ್ನ ನಿಧಾನವಾಗಿ ಕಾಸ್ಬೇಕಾಗತ್ತೆ. ಇದನ್ನ ಬಾಯ್ಲ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಆವಿಯಾದ ಅಸಿಟೋನ್ ಸಾಂದ್ರಕದಲ್ಲಿ ಸಾಂದ್ರಗೊಳ್ಳುತ್ತದೆ ಮತ್ತು ಅದನ್ನ ಸಾಂದ್ರಕದ ನಿರ್ಗಮ ನಲ್ಲಿಕೆಯ ಮೂಲಕ ಸಂಗ್ರಹಿಸಿ ನೀರು ಆಸವನ ಫ್ಲಾಸ್ಕ್ ನಲ್ಲಿ ಉಳಿಯುತ್ತೆ. ಸೊ ಇದರಲ್ಲಿ ಅಸಿಟೋನ್ ಮತ್ತು ನೀರನ್ನ ಸೇರಿಸಿರುವಂತಹ ಮಿಶ್ರಣವನ್ನ ನಾನು ಕಾಸ್ಲಿಕ್ಕೆ ಶುರು ಮಾಡಿದಾಗ ಇಲ್ಲಿರುವಂತಹ ಮಾಪಕದಲ್ಲಿ ಅಂತ ಹೇಳಿದ್ರೆ ತಾಪಮಾನ ಮಾಪಕದಲ್ಲಿ ಆವಿಯಾದಂತಹ ಅಸಿಟೋನ್ ಇಲ್ಲಿ ಬಂದು ಸೇರಿ ಇಲ್ಲೊಂದು ಕೆಳಗಡೆ ಇನ್ನೊಂದು ಬೌಲ್ ಅನ್ನ ನೀವಿಟ್ಟಾಗ ಇಲ್ಲಿ ಬಂದು ನಿಮ್ಗೆ ಏನ್ ಸಿಗುತ್ತೆ? ಅಸಿಟೋನ್ ಸಿಗ್ತಾ ಹೋಗುತ್ತೆ. ಏನ್ ಸಿಗುತ್ತೆ? ಅಸಿಟೋನ್ ಸಿಗ್ತಾ ಹೋಗುತ್ತೆ. ಆಯ್ತಾ? ಸೊ ನೀರು ಮಾತ್ರ ಈ ಒಂದು ಆಸವಾನ ಫ್ಲಾಸ್ಕ್ ನಲ್ಲಿ ಹಾಗೆ ಉಳಿಯುತ್ತೆ. ಅರ್ಥ ಆಯ್ತಾ? ಈಗ ಮಿಶ್ರಣವನ್ನು ಕಾಸಲು ಪ್ರಾರಂಭಿಸಿದಾಗ ನಾವ್ ಏನನ್ನ ಗಮನಿಸ್ತೀವಿ? ಉಷ್ಣ ತಾಪಮಾನದ ಸೂಚಿಯು ಯಾವ ತಾಪದಲ್ಲಿ ಕೆಲ ಕಾಲ ಸ್ಥಿರವಾಗಿರುತ್ತೆ? ಅಸಿಟೋನ್ನ ಕುದಿಬಿಂದು ಎಷ್ಟು? ಎರಡು ಘಟಕಗಳು ಹೇಗೆ ಬೇರ್ಪಡೆಯಾಗುತ್ತೆ? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಲೈವ್ ಆಗಿ ನೀವು ಮಾಡಿದಾಗ ಮಾತ್ರ ಇದನ್ನ ಉತ್ತರಿಸಲು ಸಾಧ್ಯ ಆಗ್ತಾ ಬರುತ್ತೆ ಮಕ್ಕಳು. ಈಗ ಈ ವಿಧಾನವನ್ನ ಆಸವಾನ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಆಸವಾನ ಅಂತ ಕರೀತಾರೆ. ಕುದಿಬಿಂದುವಿನಲ್ಲಿ ಸಾಕಷ್ಟು ವ್ಯತ್ಯಾಸವಿರುವ ಮತ್ತು ಕುದಿಸಿದರೂ ವಿಘಟಗೊಳಪಡದ ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನ ಘಟಕಾಂಶಗಳನ್ನ ಬೇರ್ಪಡಿಸಲು ಈ ವಿಧಾನವನ್ನ ಬಳಸ್ತಾರೆ. ಕುದಿಬಿಂದು ವ್ಯತ್ಯಾಸ 25 ಗಿಂತ ಕಮ್ಮಿ ಇರುತ್ತೆ. ಕೆ ಅಂದ್ರೆ ಕೆಲ್ವಿನ್ ಅಂತ ಅರ್ಥ. ಅರ್ಥ ಆಯ್ತಾ? ಕುದಿಬಿಂದು ವ್ಯತ್ಯಾಸ, ಕುದಿಬಿಂದು ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ವ್ಯತ್ಯಾಸ 25 ಗಿಂತ ಕಡಿಮೆ ಇರುವ ಎರಡು ಅಥವಾ ಹೆಚ್ಚು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನ ಬೇರ್ಪಡಿಸಲು ಆಂಶಿಕ ಆಸವನ ವಿಧಾನವನ್ನ ಬಳಸ್ತಾರೆ. ಉದಾಹರಣೆಗೆ ಗಾಳಿಯಲ್ಲಿ ಇರುವ ವಿವಿಧ ಅನಿಲಗಳನ್ನ ಬೇರ್ಪಡಿಸುವುದು, ಪೆಟ್ರೋಲಿಯಂ ಉತ್ಪನ್ನಗಳ ವಿವಿಧ ಘಟಕಗಳನ್ನ ಬೇರ್ಪಡಿಸುವುದು ಇತ್ಯಾದಿ. ಸರಳ ಆಸವಾನ ಕ್ರಿಯೆಯಲ್ಲಿ ಬಳಸುವ ಉಪಕರಣಗಳನ್ನೇ ಇಲ್ಲಿ ಬಳಸುತ್ತಾರೆ. ಆದರೆ ಆಂಶಿಕ ಸ್ತಂಭವನ್ನ ಆಸವನ ಫ್ಲಾಸ್ಕ್ ಮತ್ತು ಸಾಂದ್ರಕದ ನಡುವೆ ಜೋಡಿಸಿರುತ್ತಾರೆ. ಸೊ ಇಲ್ಲಿ ಏನು ಆಸವನ ಫ್ಲಾಸ್ಕ್ ಮತ್ತೆ ಸಾಂದ್ರಕ ಏನಿದೆ ಇಲ್ಲಿ, ಇವುಗಳ ಮಧ್ಯೆ ಒಂದು ಸ್ತಂಭವನ್ನ ಆಂಶಿಕ ಸ್ತಂಭ ಅಂತ ಕರೀತಾರೆ. ಆಂಶಿಕ ಸ್ತಂಭವನ್ನ ಜೋಡಿಸಿರ್ತಾರೆ. ಆಂಶಿಕ ಸ್ತಂಭವನ್ನ ಜೋಡಿಸಿರ್ತಾರೆ. ಸರಳ ಆಂಶಿಕ ಸ್ತಂಭವು ಗಾಜಿನ ಗೋಲಿಗಿಂತ ತುಂಬಿರುವ ಒಂದು ಕೊಳವೆ. ಚಿತ್ರ 2.10ರಲ್ಲಿ ತೋರಿಸಿರುವಂತೆ ಆವಿಯು ತಣ್ಣಗಾಗಲು ಮತ್ತು ಸತತವಾಗಿ ಸಾಂದ್ರಗೊಳ್ಳಲು ಗೋಲಿಗಳ ಮೇಲ್ಮೈಯನ್ನ ಒದಗಿಸುತ್ತವೆ. ಸೊ ಈಗ ಚಿತ್ರವನ್ನ ನಾವು ಗಮನಿಸಬೇಕಾಗತ್ತೆ ನೋಡಿ. ಸೊ ಮೊದಲನೇ ಚಿತ್ರದಲ್ಲಿ ಈ ರೀತಿಯಾದಂತಹ ಗೋಲಿಗಳು ಇರೋದಿಲ್ಲ. ಇದನ್ನೇ ಹೇಳೋದು ಆ ಆಂಶಿಕ ಸ್ತಂಭ ಅಂತ ಅನ್ಬಿಟ್ಟು. ಇಲ್ಲೊಂದು ಹಿಡಿಕೆ ಅನ್ನೋದು ಇರುತ್ತೆ. ಇಲ್ಲಿ ಉಷ್ಣತಾಪಕ ಬಿರಡೆ ಹೊಂದಿರುತ್ತೆ. ಇಲ್ಲಿ ಜಲ ನಿರ್ಗಮನ ದ್ವಾರ ಜಾಲಸಾಂದ್ರಕ ಇರುತ್ತೆ. ಇಲ್ಲಿ ಶುದ್ಧ ದ್ರವದ ಘಟಕ ಬರೋದು ಇಲ್ಲಿ. ಸೊ ಇದು ಆಸವಾನ ಫ್ಲಾಸ್ಕ್ ಅಂತ ಕರೀತಾರೆ.
ಈಗ ಗಾಳಿಯಲ್ಲಿರುವಂತಹ ವಿವಿಧ ಅನಿಲಗಳನ್ನ ನಾವು ಹೇಗೆ ಪಡೆಯಬಹುದು ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಗಾಳಿ ಒಂದು ಸಮರೂಪ ಮಿಶ್ರಣವಾಗಿದೆ ಮತ್ತು ಇದನ್ನ ಆಂಶಿಕ ಆಸವಾನ ವಿಧಾನದಿಂದ ಘಟಕಗಳಾಗಿ ಬೇರ್ಪಡಿಸಬಹುದು. ನೋಡಿ ಮಕ್ಕಳೇ, ನಾನು ಆಗ್ಲೇ ಹೇಳಿದೆ, ಎರಡು ಒಂದರೊಳಗೆ ಒಂದು ಮಿಶ್ರಣವಾಗಿರುವಂತಹ ಮಿಶ್ರಣವನ್ನ ಬೇರ್ಪಡಿಸೋದಕ್ಕೆ ನಾವು ಏನಂತ ಮಾಡ್ತೀವಿ, ಆಂಶಿಕ ಆಸವನ ವಿಧದಿಂದ ಅದನ್ನ ಬೇರ್ಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಈಗ ಗಾಳಿಯಲ್ಲಿ ಗಾಳಿಯಲ್ಲಿ ವಿವಿಧ ಅನಿಲಗಳನ್ನ ನಾವ್ ಹೇಗೆ ಪಡಿಬಹುದು ಅಂತ ಹೇಳಿದ್ರೆ, ನಕಾಶ ನಿರೂಪಣೆ ಈ ಪ್ರಕ್ರಿಯೆ ಹಂತಗಳನ್ನ ತೋರಿಸುತ್ತದೆ. ಈಗೊಂದು ನಕಾಶವನ್ನ ನೋಡೋಣ. ನಕಾಶ ಅಂತ ಹೇಳಿದ್ರೆ ಚಾರ್ಟ್. ಗಾಳಿ ತಾಪವನ್ನ ಕಡಿಮೆ ಮಾಡಿ ಮತ್ತು ಒತ್ತಡವನ್ನ ಹೆಚ್ಚು ಮಾಡಿ ಸಂಪೀಡನೆಗೊಳಿಸಿ ಮತ್ತು ತಂಪುಗೊಳಿಸಿ. ಇದರಿಂದ ಏನಾಗುತ್ತೆ, ಈ ಗಾಳಿಗೆ ನಾವು ತಾಪವನ್ನ ಕಡಿಮೆ ಮಾಡ್ತೀವಿ. ಏನ್ ತಾಪಗಳಿರುತ್ತೆ ಅದನ್ನ ಕಡಿಮೆ ಮಾಡಿ ಒತ್ತಡವನ್ನ ಹೆಚ್ಚು ಮಾಡ್ತಾ ಹೋಗ್ತೀವಿ. ಈಗ ಸಂಪೀಡನೆಗೊಳಿಸಿ ಮತ್ತು ತಂಪುಗೊಳಿಸಿದಾಗ ಅದು ಏನಾಗುತ್ತೆ, ದ್ರವಿತ ಗಾಳಿ ಆಗ್ತಾ ಬರುತ್ತೆ. ಏನಾಗುತ್ತೆ, ದ್ರವಿತ ಗಾಳಿ ಆಗಿರುತ್ತೆ. ಆಯ್ತಾ? ಈಗ ಆಂಶಿಕ ಆಸವಾನ ಸ್ತಂಭದಲ್ಲಿ ನಿಧಾನವಾಗಿ ಬೆಚ್ಚಗಾಗಲು ಬಿಡಿ. ಆಯ್ತಾ? ಆಂಶಿಕ ಆಸವನ ಸ್ತಂಭದಲ್ಲಿ ನಿಮ್ಗೆ 2.10 ಅದ್ರ ಚಿತ್ರವನ್ನ ತೋರಿಸಿದ್ದಾರೆ. ಇದು ಆಂಶಿಕ ಆಸವನ ಸ್ತಂಭದಲ್ಲಿ ನಿಧಾನವಾಗಿ ಬೆಚ್ಚಗಾಗಲು ಬಿಡಿ. ವಿವಿಧ ಎತ್ತರಗಳಲ್ಲಿ ಅನಿಲಗಳನ್ನ ಬೇರ್ಪಡಿಸಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟ ಆಗುತ್ತೆ. ಒಂದು ಆಕ್ಸಿಜನ್, ಒಂದು ಆರ್ಗನ್, ಮತ್ತೊಂದು ನೈಟ್ರೋಜನ್. ಆಯ್ತಾ? ಈಗ ಕುದಿಬಿಂದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೋಡೋದಾದ್ರೆ ಆಕ್ಸಿಜನ್ ಬಂದು -183, ಆರ್ಗನ್ ಬಂದು -186 ಮತ್ತು ನೈಟ್ರೋಜನ್ -196 ಹೀಗಿರುತ್ತೆ. ಈಗ ಗಾತ್ರವಾರು ಶೇಕಡಾ ಪ್ರಮಾಣ ಬಂದು ಹೇಗಿರುತ್ತೆ ಅಂತ ಹೇಳೋದಾದ್ರೆ ನೋಡಿ, ಗಾತ್ರವಾರು ಶೇಕಡಾ ಪ್ರಮಾಣ 20.9, 0.9 ಮತ್ತೆ 78.1 ಹೀಗಿರುತ್ತೆ. ಸೊ ಈ ನಕಾಶ ನಿರೂಪಣೆಯು ಗಾಳಿಯಿಂದ ಅನಿಲವನ್ನ ಪಡೆಯುವ ಪ್ರಕ್ರಿಯೆಯನ್ನ ತೋರಿಸುತ್ತೆ 2.11ರಲ್ಲಿ. ಸೊ ನೀವ್ ನೋಡಿದಾಗ ಒಂದು ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಒತ್ತಡದಲ್ಲಿ ಗಾಳಿ ಹೇಗಿರುತ್ತೆ, ಬಿಸಿ ಗಾಳಿಯಾಗಿ ಪರಿಣಮಿಸುತ್ತೆ. ಅದನ್ನ ನಾವು ಒಂದು ನೀರಿನ ಒಳಹರಿವು ತರ ಮಾಡಿದಾಗ ಸಂಪೀಡಿತವಾದಂತಹ ಗಾಳಿ ತಂಪು ಗಾಳಿ ಅಥವಾ ತಣ್ಣನೆಯ ಗಾಳಿ ಆಗಿರುತ್ತೆ. ಸೊ ಅದರಿಂದ ಅದರಲ್ಲಿರುವಂತಹ ಹಲವಾರು ಅಂಶಗಳು ವಿಘಟನೆಗೊಂಡು ದ್ರವ ಆಕ್ಸಿಜನ್, ಒಂದು ದ್ರವಿತ ಗಾಳಿಯಾಗಿರುತ್ತೆ. ಸೊ ಗಾಳಿಯನ್ನ ಫಸ್ಟ್ ತಾಪವನ್ನ ಕಮ್ಮಿ ಮಾಡ್ತೀವಿ, ಒತ್ತಡವನ್ನ ಜಾಸ್ತಿ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಗಾಳಿಯ ಒತ್ತಡ ಬಿಸಿ ಗಾಳಿಯಿಂದ ಅದು ತಣ್ಣಗಿನ ಗಾಳಿಯಾಗಿ ಅದರಲ್ಲಿರುವಂತಹ ಘಟಕಾಂಶಗಳು ವಿಭಜನೆಗೊಂಡು ದ್ರವಿತ ಗಾಳಿ ಆಗ್ತಾ ಬರುತ್ತೆ. ಆಯ್ತಾ? ದ್ರವಿತ ಆಕ್ಸಿಜನ್ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ನಾವು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಪಡೆಯ ಬಯಸಿದಲ್ಲಿ ನಾವು ಗಾಳಿಯಲ್ಲಿರುವ ಇತರ ಎಲ್ಲ ಅನಿಲಗಳನ್ನ ಬೇರ್ಪಡಿಸಬೇಕು, ಒತ್ತಡವನ್ನ ಹೆಚ್ಚಿಸಿ ಗಾಳಿಯನ್ನ ಸಂಪೀಡನೆಗೊಳಿಸಬೇಕು ಮತ್ತು ದ್ರವಿತ ಗಾಳಿ ಪಡೆಯಲು ತಾಪವನ್ನ ಕಡಿಮೆ ಮಾಡಿ ಗಾಳಿಯನ್ನ ತಂಪುಗೊಳಿಸಿ ಆಂಶಿಕ ಆಸವಾನ ಸ್ತಂಭದಲ್ಲಿ ನಿಧಾನವಾಗಿ ದ್ರವಿತ ಗಾಳಿಯನ್ನ ಬೆಚ್ಚಗಾಗಲು ಬಿಡಿ. ಕುದಿಬಿಂದುವಿನ ಆಧಾರದಲ್ಲಿ ಅನಿಲಗಳು ವಿವಿಧ ಎತ್ತರದಲ್ಲಿ ಬೇರ್ಪಡೆಯಾಗ್ತಾ ಬರುತ್ತೆ. ಅಂದ್ರೆ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಗಳಲ್ಲಿ, ಈಗ ನೋಡಿ, ಆಕ್ಸಿಜನ್ ಅನ್ನೋದು -183, ಆರ್ಗನ್ ಅನ್ನೋದು -186, ನೈಟ್ರೋಜನ್ -196. ಸೊ ವಿವಿಧ ಕುದಿಬಿಂದುಗಳಲ್ಲಿ ಅದು ಬೇರ್ಪಡನೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಈಗ ಶುದ್ಧ ತಾಮ್ರದ ಸಲ್ಫೇಟ್ ಅನ್ನು ಅಶುದ್ಧ ಮಾದರಿಯಿಂದ ನಾವು ಹೇಗೆ ಬೇರ್ಪಡಿಸಬಹುದು?
ಸೊ ಇವಾಗ ಶುದ್ಧದ ತಾಮ್ರದ ಸಲ್ಫೇಟ್ ಅನ್ನ ಅಶುದ್ಧದ ಮಾದರಿಯಿಂದ ಹೇಗೆ ಬೇರ್ಪಡಿಸಬಹುದು, ಇದು ಒಂದು ಚಟುವಟಿಕೆ. ಈ ಒಂದು ಚಟುವಟಿಕೆಯನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಮುಂದುವರಿಸ್ತಾ ಹೋಗೋಣ. ಜೊತೆಗೆ ಅದರಿಂದ ಏನ್ ತಿಳ್ಕೊಂಡ್ವಿ ಅಂತ ನೋಡೋಣ. ಹಾಗೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಇದನ್ನೆಲ್ಲ ನೋಡಿ ಕೊನೆಗೆ ಶುದ್ಧ ವಸ್ತುಗಳ ವಿವಿಧ ವಿಧಗಳು ಯಾವ್ದ್ಯಾವ್ದಿರುತ್ತೆ, ಸಂಯುಕ್ತಗಳು ಯಾವ್ದ್ಯಾವ್ದಿರುತ್ತೆ ಅಂತ ಎಲ್ಲ ನೋಡಿ ಕೊನೆಗೆ ಚಾಪ್ಟರ್ಗೆ ಇತಿಶ್ರೀಯನ್ನ ಆಡೋಣ. ಇದೊಂದು ತುಂಬಾ ದೊಡ್ಡ ಚಾಪ್ಟರ್, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂತ ಅಂದ್ಬಿಟ್ಟು ಈ ಚಾಪ್ಟರ್ಗೆ ಒಂದು ಇತಿಶ್ರೀ ಅಂತ ಆಡಿ, ಅದರ ಮುಂದಿನ ಕ್ಲಾಸ್ ನಲ್ಲಿ ನಾವು ಅದ್ರ ಕುರಿತು ಒಂದು MCQ ಟೆಸ್ಟ್ ಅನ್ನ ಮಾಡೋಣ. ಆದ್ರೆ ಇದು ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಟೆಸ್ಟ್ ಸ್ವಲ್ಪ ದೊಡ್ಡದಾಗೆ ಇರುತ್ತೆ, ತಿಳಿತಾ? ಸೊ ಇದು ಕೂಡ ತುಂಬಾ ಒಳ್ಳೆ ಮಾರ್ಕ್ಸ್ ಬರುವಂತಹ ಚಾಪ್ಟರ್. ಇವತ್ತು ನಾವು ಮಾಡಿರುವಂತಹ ಪಾಠ ಜೊತೆಗೆ ಸಿಮ್ಯುಲೇಷನ್ ಅಲ್ಲಿ ತೋರಿಸಿರುವಂತಹ ಬಣ್ಣಗಳ ಆಟಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ನಿಮ್ಮೆಲ್ಲರಿಗೂ ನೆನ್ಪಿರೋ ಹಾಗೆ ಹೋದ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ MCQ ಪ್ರಶ್ನೆಗಳನ್ನ ಕೇಳಿದ್ದೆ ಅಲ್ವಾ? 5 ಪ್ರಶ್ನೆಗಳನ್ನ ಕೇಳಿದ್ದೆ. ಆ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಯಾವ ಪ್ರಶ್ನೆಗಳು, ಅದಕ್ಕೆ ಉತ್ತರ ಏನಿರಬಹುದು ನೋಡೋಣ. ನೀವೆಷ್ಟು ಸರಿ ಉತ್ತರ ಕೊಟ್ಟಿದ್ದೀರಾ ಅನ್ನೋದು ಕೂಡ ಇವತ್ತಿನ ಕ್ಲಾಸ್ ನಲ್ಲಿ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾದ್ರೆ ತಡ ಮಾಡದೆ ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ನೋಡೋಣ ಏನೇನು ಉತ್ತರ, ಸರಿಯಾದ ಉತ್ತರ ಕೊಟ್ಟಿರ್ತೀರಾ ನೀವು ಅಂತ ಬಿಟ್ಟು. ಓಕೆ, ಸೊ ನನ್ನ ಮೊದಲನೇ ಪ್ರಶ್ನೆ ಹೀಗಿತ್ತು: ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ? ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ? ಉತ್ತರ ಅದಕ್ಕೆ ಏನು? ಸಣ್ಣ ಕಲ್ಲುಗಳಿಂದ ಮಾಡಿದ್ಯಾ ದ್ರವ್ಯಗಳು, ಅಥವಾ ಸಣ್ಣ ಕಣಗಳಿಂದ ದ್ರವ್ಯಗಳಾಗಿದ್ಯಾ, ದ್ರಾವ್ಯದಿಂದ ಆಗಿದ್ಯಾ, ದ್ರಾವಕಗಳಿಂದ ಆಗಿದ್ಯಾ? ಮೊದಲನೇ ಪ್ರಶ್ನೆಗೆ ಉತ್ತರ ಏನಿರಬಹುದು? ಸಣ್ಣ ಕಣಗಳು. ಆಪ್ಷನ್ ಬಿ ಸಣ್ಣ ಕಣಗಳಿಂದ ದ್ರವ್ಯವು ಮಾಡಲ್ಪಟ್ಟಿದೆ. ನಿಮ್ಮ ನೋಟ್ ಬುಕ್ ಏನು ವಿದ್ಯಾಶಕ್ತಿಗೆ ಅಂತ ನೀವು ತೆಗೆದಿಟ್ಕೊಂಡಿದ್ದೀರಾ, ಆ ನೋಟ್ ಬುಕ್ ಅಲ್ಲಿ ನೀವು ನೋಟ್ ಮಾಡ್ಕೊಂತ ಹೋಗಬಹುದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಸ್ಥಿತಿಯಲ್ಲಿ ದ್ರವ್ಯದ ಅಸ್ತಿತ್ವವು ಇರುವುದಿಲ್ಲ? ಸೊ ದ್ರವ್ಯವು ಯಾವ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ? ಘನ, ದ್ರವ, ಅನಿಲ, ಜಲೀಯ. ಯಾವ ಸ್ಥಿತಿ? ಆಡ್ ಒನ್ ಔಟ್. ಘನ, ದ್ರವ, ಅನಿಲ ನಮ್ಗೆ ಗೊತ್ತು, ಜಲೀಯ ಯಾವುದು ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಆಪ್ಷನ್ ಡಿ ಜಲೀಯ ಆಗುತ್ತೆ. ಸೊ ಎರಡನೇಕ್ಕೆ ಉತ್ತರ ಆಪ್ಷನ್ ಡಿ. ಸೊ ಜಲೀಯ ಅಂತ ಹೇಳಿದ್ರೆ ಅದೊಂದು ಬೇರೆ ರೀತಿಯಾದಂತಹ ಅದು ಕೂಡ ಒಂದು ಅಸ್ತಿತ್ವನೇ. ಈಗ ಸದ್ಯಕ್ಕೆ ನಿಮ್ಗೆ 9ನೇ ತರಗತಿಯಲ್ಲಿ ಹಾಗೂ ದ್ರವ್ಯದ ಅಸ್ತಿತ್ವ ಅದರಲ್ಲಿ ಇರೋದಿಲ್ಲ. ಮುಂದಿನ ಕ್ಲಾಸ್ ನಲ್ಲಿ ನಿಮ್ಗೆ ಅದು ಇರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಘನ, ಸಾಲಿಡ್, ದ್ರವ, ಲಿಕ್ವಿಡ್, ಅನಿಲ, ಗ್ಯಾಸಿಯಸ್, ಜಲೀಯ ಬಂದು ಆಕ್ವಾ ಸ್ಟೇಟ್ ಅಂತಾರೆ. ಈಗ ಸದ್ಯಕ್ಕಿಲ್ಲ, ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಇರುತ್ತೆ. ನೆಕ್ಸ್ಟ್, ಕಣಗಳ ನಡುವಿನ ಆಕರ್ಷಣ ಬಲವು. ಘನಗಳಲ್ಲಿ, ಇದು ಧನ ಅಲ್ಲ ಘನ, ಇಲ್ಲೊಂದು ಮಿಸ್ಟೇಕ್ ಆಗಿದೆ, ಇದು ಘನ ಆಯ್ತಾ. ಗರಿಷ್ಠವಾಗಿರುತ್ತದೆ, ದ್ರವಗಳಲ್ಲಿ ಮಧ್ಯಂತರವಾಗಿರುತ್ತದೆ, ಅನಿಲಗಳಲ್ಲಿ ಕನಿಷ್ಠವಾಗಿರುತ್ತದೆ. ಆಯ್ತಾ? ಕಣಗಳ ನಡುವಿನ ಆಕರ್ಷಣ ಬಲಗಳು. ಸೊ ನಾನ್ ನಿಮ್ಗೊಂದು ಬೀಕರ್ನ ಹಾಕಿ ಅದರಲ್ಲಿ ಎಷ್ಟೊಂದು ಬಾಲ್ಸ್ ಗಳ ತರ ಹಾಕ್ಬಿಟ್ಟು ಅದು ಘನ ಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ, ದ್ರವ ಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ, ಹಾಗೂ ಅನಿಲ ಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ ತೋರಿಸುತ್ತೆ ಅಲ್ವಾ? ಸೊ ಘನ ಸ್ಥಿತಿಯಲ್ಲಿ ಅದು ಮ್ಯಾಕ್ಸಿಮಮ್ ಆಗಿರುತ್ತೆ, ಗರಿಷ್ಠವಾಗಿರುತ್ತೆ, ಮಧ್ಯಂತರವಾಗಿ ದ್ರವ ಸ್ಥಿತಿಯಲ್ಲಿರುತ್ತೆ, ಹಾಗೂ ಅನಿಲ ಸ್ಥಿತಿಯಲ್ಲಿ ತುಂಬಾ ಲೂಸ್ ಆಗಿ ಮಾಲಿಕ್ಯೂಲ್ಸ್ ಗಳು ಹೋಗ್ತಾ ಇರುತ್ತೆ. ಸೊ ಈ ಸೆಂಟೆನ್ಸ್ 100% ಸರಿ. ಆದ್ರಿಂದ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾವುದರ ಬದಲಾವಣೆ ಮಾಡುವುದರೊಂದಿಗೆ ದ್ರವ್ಯದ ಸ್ಥಿತಿ ಬದಲಾಯಿಸಬಹುದು? ಪ್ರಯೋಗ ಮತ್ತು ಒತ್ತಡ ಅಂದ್ರೆ ಎಕ್ಸ್ಪೆರಿಮೆಂಟ್ ಮತ್ತು ಒತ್ತಡ, ತಾಪ ಮತ್ತು ಒತ್ತಡ, ಶೀತಲೀಕರಣ ಮತ್ತು ಒತ್ತಡ, ಆವೀಕರಣ ಮತ್ತು ಒತ್ತಡ. ಸೊ ಯಾವುದರ ಬದಲಾವಣೆಯೊಂದಿಗೆ ದ್ರವ್ಯದ ಸ್ಥಿತಿ, ಈಗ ಘನದಿಂದ ದ್ರವ, ದ್ರವದಿಂದ ಅನಿಲವಾಗಿ ಯಾವ್ದ್ರಿಂದ ನಾವು ಮಾಡಬಹುದು? ಪ್ರಯೋಗದಿಂದನ, ಅದನ್ನ ಶೀತಲೀಕರಣ ಮಾಡೋದ್ರಿಂದನ, ಆವೀಕರಣ ಮಾಡೋದ್ರಿಂದನ? ಸರಿಯಾದ ಉತ್ತರ ತಾಪವನ್ನ ಅದಕ್ಕೆ ಕೊಡೋದ್ರಿಂದ. ಮೇಡಮ್ ತಾಪನು ಒಂದೇ, ಆವೀಕರಿಸೋದು ಒಂದೇ ಅಂತ ನೀವು ಕೇಳಬಹುದು. ಇಲ್ಲ, ತಾಪ ಮತ್ತು ಒತ್ತಡವನ್ನ ಕೊಡೋದ್ರಿಂದ ಆಗುವಂತಹ ಪ್ರೊಸೀಜರ್ ಆವೀಕರಣವಾಗಿರುತ್ತೆ, ಅಥವಾ ಅದನ್ನ ತಣ್ಣಗೆ ಮಾಡೋದ್ರಿಂದ ಶೀತಲೀಕರಣವಾಗುತ್ತೆ. ಆದ್ರಿಂದ ಸರಿಯಾದ ಉತ್ತರ ಬಂದು 4ನೇ ಪ್ರಶ್ನೆಗೆ ಆಪ್ಷನ್ ಬಿ. ಎಕ್ಸಾಮ್ ನಲ್ಲೂ ಹೀಗೆ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ, MCQs ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾನೆ. ನಮ್ಗೆ ಅನ್ಸುತ್ತೆ, ಹೌದು ನಾವೀಗ ಒಂದು ದ್ರವಕ್ಕೆ ತಾಪವನ್ನ ಕೊಟ್ಟಾಗ ಅದು ಆವಿ ಆಗ್ಬಹುದಲ್ವಾ?
ಅಂತ ಅಂದ್ಬಿಟ್ಟು ಆಪ್ಷನ್ ಡಿ ಅನ್ನ ಸೆಲೆಕ್ಟ್ ಮಾಡಿದಾಗ ಅದು ತಪ್ಪಾಗುತ್ತೆ. ಸರಿಯಾದ ಉತ್ತರ ತಾಪ ಮತ್ತು ಒತ್ತಡ. ನೆಕ್ಸ್ಟ್ 5ನೇದು. ಕುದಿಯುವಿಕೆಯು ಒಂದು ಬೃಹತ್ ವಿದ್ಯಮಾನವಾಗಿದೆ. ಇಲ್ಲಿ ದ್ರವದಲ್ಲಿನ ಕಣಗಳು ದೊಡ್ಡ ಪ್ರಮಾಣದಲ್ಲಿ ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬದಲಾಗುತ್ತದೆ? ದ್ರವದಲ್ಲಿನ ಕಣಗಳು ಕುದಿಯುವಿಕೆಯಿಂದ ಯಾವ ಸ್ಥಿತಿಗೆ ಆಗುತ್ತೆ? ಘನದಿಂದನ, ದ್ರವ ಇಂಧನ, ಅನಿಲನ ಅಥವಾ ಆವಿನ? ಒನ್ಸ್ ಅಗೇನ್ ಆಡ್ ಒನ್ ಔಟ್, ಆವಿ. ಅರ್ಥ ಆಯ್ತಾ? ಕುದಿಸೋದ್ರಿಂದ ದ್ರವದಲ್ಲಿರುವಂತಹ ಕಣಗಳು ದೊಡ್ಡ ಪ್ರಮಾಣದಲ್ಲಿ ದ್ರವ ಸ್ಥಿತಿಯಿಂದ ಆವಿಯ ಸ್ಥಿತಿಗೆ ಬರುತ್ತೆ. ಸೊ 5ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ತಿಳಿತಾ ಮಕ್ಕಳೇ? ಸೊ ಇದು ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತೆ. ಸೊ ಇನ್ನೊಮ್ಮೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಲಾಗಿನ್ ಆಗ್ಬಿಟ್ಟು ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ನೋಡಬಹುದು. 1ನೇ ಪ್ರಶ್ನೆಗೆ ಉತ್ತರ ಬಿ, 2ನೇ ಪ್ರಶ್ನೆಗೆ ಉತ್ತರ ಡಿ, 3ನೇ ಪ್ರಶ್ನೆಗೆ ಉತ್ತರ ಎ, 4ನೇ ಪ್ರಶ್ನೆಗೆ ಉತ್ತರ ಬಿ ಹಾಗೂ 5ನೇ ಪ್ರಶ್ನೆಗೆ ಉತ್ತರ ಇ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಸಿಮ್ಯುಲೇಷನ್ ಹಾಗೂ ಪ್ರಯೋಗಗಳ ಎಕ್ಸ್ಪ್ಲನೇಷನ್, ಅದೇ ರೀತಿ MCQ ಉತ್ತರಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಆದಷ್ಟು ಬೇಗ ಈ ಒಂದು ಚಾಪ್ಟರ್ ನ ಮುಗಿಸುವಂತಹ ಪ್ರಯತ್ನವನ್ನ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ ಮಕ್ಕಳೇ.